ಶ್ರೀಮದ್ಭಾಗವತದ ಷಷ್ಠ ಸ್ಕಂದದ 12ನೇ ಅಧ್ಯಾಯದಲ್ಲಿ ಇಪ್ಪತ್ತೊಂದನೇ ಶ್ಲೋಕ. ಖಲ್ವಿದಂ ಮಹದಾಶ್ಚರ್ಯಂ ಯದ್ರಜ ಪ್ರಕೃತೇಸ್ತವ ವಾಸುದೇವೇ ಭಗವತಿ ಸರ್ವಾತ್ಮನಿದೃಢಾಮತಿ. ಇಂದ್ರದೇವರು ವೃತ್ರನ ಆ ಮಾತುಗಳನ್ನು ಕೇಳಿ ಆ ವೃತ್ರಾಸುರನನ್ನು ಹೊಗಳ್ತಾ ಇದ್ದಾರೆ. ಹಿಂದಿನ ಶ್ಲೋಕದಲ್ಲಿ ನೋಡಿದ್ವಿ, ಅಹೋ ನೀನು ಜೀವನ್ಮುಕ್ತನಾಗಿದ್ದಿ, ಒಳ್ಳೆ ಬುದ್ಧಿ, ನಿನಗಿಂಥ ಒಳ್ಳೆ ಬುದ್ಧಿ ಇದೆ, ಬಹಳ ಆಶ್ಚರ್ಯ, ಭಗವಂತನನ್ನು ನೀನು ಎಲ್ಲ ರೀತಿಯಿಂದ ಭಜನೆ ಮಾಡ್ತಾ ಇದ್ದಿ. ಆ ದುರ್ಗಾದೇವಿ ಎಲ್ಲ ಅಜ್ಞಾನಿಗಳನ್ನು ಕೂಡ ಮೋಹಗೊಳಿಸ್ತಕ್ಕಂಥವಳು, ಆದರೆ ನಿನ್ನ ಮೇಲೆ ಪೂರ್ಣಾನುಗ್ರಹ ಮಾಡಿಬಿಟ್ಟಿದ್ದಾಳೆ. ಆ ಮಾಯಾದೇವಿಯ ಅನುಗ್ರಹದಿಂದ ನೀನು ಭಗವಂತನ ಅನುಗ್ರಹವನ್ನು ಸಂಪಾದನೆ ಮಾಡಿದ್ದಿ, ಅಸುರ ಸ್ವಭಾವವನ್ನು ಬಿಟ್ಟು ಏಕಾಂತ ಭಕ್ತನಾಗಿದ್ದಿ ಅಂತ ಇಷ್ಟು ಹಿಂದೆ 2 ಶ್ಲೋಕಗಳನ್ನು ನೋಡಿದ್ವಿ. ಈಗ ಇಲ್ಲಿ ಹೇಳ್ತಾ ಇದ್ದಾನೆ, ಮಹದಾಶ್ಚರ್ಯಂ ಖಲು ಇದಂ, ಇದು ಬಹಳ ಆಶ್ಚರ್ಯ ಅಂತ ಇದು ಒಂದು ದೊಡ್ಡ ಆಶ್ಚರ್ಯ ಇದು. ಯಾಕೆಂದ್ರೆ ನೀನು ಅಸುರ ಜಾತಿಯಲ್ಲಿ ಹುಟ್ಟಿದವನು. ರಾಜಸ ಸ್ವಭಾವ ಅನ್ನೋದು ಆ ಜಾತಿಯಲ್ಲೇ ಇರುತ್ತೆ. ಅಂತಹ ರಾಜಸ ಸ್ವಭಾವದ ಅಸುರ ಜಾತಿಯಲ್ಲಿ ಹುಟ್ಟಿದರೂ ಕೂಡ ನಿನ್ನ ಬುದ್ಧಿ ಪೂರ್ಣವಾಗಿ ಭಗವಂತನಲ್ಲೇ ನೆಟ್ಟುಬಿಟ್ಟಿದೆ. ವಾಸುದೇವೇ ಭಗವತಿ ಸರ್ವಾತ್ಮನ ದೃಢಾಮತಿ, ಅದು ದೃಢವಾಗಿದೆ. ವಾಸುದೇವನಲ್ಲಿ ನಿನ್ನ ಬುದ್ಧಿ ದೃಢವಾಗಿ ನೆಟ್ಟುಬಿಟ್ಟಿದೆ. ಇದು ಬಹಳ ಆಶ್ಚರ್ಯ ಅಂತ ಹೇಳ್ತಾ ಇದ್ದಾನೆ. ಇದು ಈ ಥರ ಆಗೋದು ತುಂಬ ಅಪರೂಪ, ಒಬ್ಬರೋ ಇಬ್ಬರೋ ಅಷ್ಟೇ. ರಾಜಸ ಸ್ವಭಾವದಂತಹ ಅಸುರ ಜಾತಿಯಲ್ಲಿ ಹುಟ್ಟಿದರೂ ಕೂಡ ಆ ಬುದ್ಧಿ ಸರ್ವೋತ್ತಮನಾದ ಭಗವಂತನಲ್ಲಿ, ವಾಸುದೇವನಲ್ಲಿ ದೃಢವಾಗಿ ನೆಲೆಸಿದೆ ಅಲ್ಲ, ಇದು ಮಹದಾಶ್ಚರ್ಯಂ, ಇದೊಂದು ದೊಡ್ಡ ಆಶ್ಚರ್ಯ ಇದು ಅಂತ ಸ್ವತಃ ದೇವೇಂದ್ರ ವೃತ್ರನ ಈ ಒಂದು ಬುದ್ಧಿಯನ್ನ ನೋಡಿ ಹೊಗಳ್ತಾ ಇದ್ದಾನೆ. ಖಲ್ವಿದಂ ಮಹದಾಶ್ಚರ್ಯಂ ಯದ್ರಜ ಪ್ರಕೃತೇಸ್ತವ ವಾಸುದೇವೇ ಭಗವತಿ ಸರ್ವಾತ್ಮನಿದೃಢಾಮತಿ. ರಜಪ್ರಕೃತೇ ಅಂತಿದೆ, ಅಂದ್ರೆ ಅಸುರ ಜಾತಿ ಅಂತ ಅದಕ್ಕೆ ಅಭಿಪ್ರಾಯ. ರಜಪ್ರಕೃತಿ ಅಂದ್ರೆ ರಾಜಸ ಸ್ವಭಾವದಂತಹ ಅಸುರ ಜಾತಿಯಲ್ಲಿ ನೀನು ಹುಟ್ಟಿದರೂ ಕೂಡ ಅಂತ. ಯಸ್ಯ ಭಕ್ತಿರ್ಭಗವತಿ ಹರೌ ನಿಶ್ರೇಯಸೇಶ್ವರೇ ವಿಕ್ರೀಡತೋ ಅಮೃತಾಂಬೋಧೌ ಕಿಂ ಕ್ಷುದ್ರೈ ಖಾತ ಕೋದಕೈಹಿ. ಭಗವಂತನಲ್ಲಿ ಅತ್ಯುತ್ತಮವಾದ ಭಕ್ತಿಯನ್ನ ಮಾಡಿ ನಿಶ್ರೇಯಸೇಶ್ವರನಾದ ಆ ಭಗವಂತನಲ್ಲಿ, ನಿಶ್ರೇಯಸೇಶ್ವರ ಅಂತಂದ್ರೆ ಮೋಕ್ಷಕ್ಕೆ ಅಧಿಪತಿ, ನಿಶ್ರೇಯಸ ಅಂದ್ರೆ ಮೋಕ್ಷ, ಅದಕ್ಕೆ ಈಶ್ವರ, ಮೋಕ್ಷಕ್ಕೆ ಒಡೆಯ ಆ ಭಗವಂತ. ಅಂತಹ ಆ ಭಗವಂತ ಎಂಬಂತಹ ಅಮೃತ ಸಮುದ್ರದಲ್ಲಿ ಯಾರು ಸದಾ ಕ್ರೀಡಿಸ್ತಾ ಇರ್ತಾರೋ, ವಿಕ್ರೀಡತೋ ಅಮೃತಾಂಬೋಧೌ, ಅಮೃತ ಸಮುದ್ರ, ಮೋಕ್ಷಕ್ಕೆ ಒಡೆಯನಾದಂತಹ ಭಗವಂತ ಅಂತನ್ನೋದು ಒಂದು ದೊಡ್ಡ ಅಮೃತದ ಕಡಲು. ಆ ಅಮೃತದ ಸಮುದ್ರದಲ್ಲೇ ಸದಾ ಯಾರು ಕ್ರೀಡಿಸ್ತಾ ಇರ್ತಾರೋ ಅಂಥವರಿಗೆ ಈ ಸಣ್ಣ ಪುಟ್ಟ ಹಳ್ಳ ಕೊಳ್ಳಗಳ ನೀರಿನಂತೆ ಇರ್ತಕ್ಕಂಥದ್ದು ಸ್ವರ್ಗ ಮೊದಲಾದಂಥವುಗಳು ಅಲ್ಪವಾದದ್ದು. ಅಮೃತದ ಸಮುದ್ರದಲ್ಲಿ ಈಜಾಡೋರಿಗೆ, ಅಲ್ಲೇ ಯಾವಾಗಲೂ ರಮಿಸ್ತಕ್ಕಂಥವರಿಗೆ ಈ ಸಣ್ಣ ಪುಟ್ಟ ಹಳ್ಳ ಕೊಳ್ಳಗಳ ನೀರಿನಿಂದ ಏನಾಗಬೇಕಾಗಿದೆ? ಅದರಿಂದ ಏನು ಪ್ರಯೋಜನ ಇಲ್ಲ ಅವರಿಗೆ. ಅದು ನೀರೇ ಆದರೂ ಕೂಡ ಸಣ್ಣ ಪುಟ್ಟ ಹಳ್ಳಗಳಲ್ಲಿ, ಕೆರೆಗಳಲ್ಲಿ, ಬಾವಿಗಳಲ್ಲಿ ನೀರಿರ್ತದೆ ಅಂತ ಇಟ್ಟುಕೊಳ್ಳೋಣ. ಈ ನೀರು
ಅಮೃತದ ಸಮುದ್ರದಲ್ಲಿ ಈಜಾಡುವವರಿಗೆ, ಅಮೃತದ ಸಮುದ್ರದಲ್ಲೇ ಸದಾ ಯಾವಾಗಲೂ ಕ್ರೀಡಿಸ್ತಕ್ಕಂಥವರಿಗೆ ಇದ್ಯಾವುದೂ ಲೆಕ್ಕ ಅಲ್ಲ. ಹಾಗೆ ನೀನು ಮೋಕ್ಷಾಧಿಪತಿಯಾದ ಭಗವಂತ ಎಂಬ ಅಮೃತ ಸಮುದ್ರದಲ್ಲೇ ಈಜಾಡ್ತಕ್ಕಂಥವನು. ಅಂಥವರಿಗೆ ಅಲ್ಪ ನೀರಿನಂತೆ, ಹಳ್ಳ ಕೊಳ್ಳಗಳ ನೀರಿನಂತೆ ಇರ್ತಕ್ಕಂಥದ್ದು ಸ್ವರ್ಗಾದಿ ಸುಖ. ಈ ಸ್ವರ್ಗಾದಿ ಸುಖದಿಂದ ಏನಾಗಬೇಕಾಗಿದೆ? ಘಾತಕೋದಕೈಹಿ, ಘಾತಕ ಅಂತಂದ್ರೆ ಎಲ್ಲಿಯಾದರೂ ತಗ್ಗು ಪ್ರದೇಶಗಳು, ಕೆರೆಗಳು ಅಂಥದ್ದು, ತಗ್ಗು ಜಾಗದಲ್ಲಿರುವಂತಹ ನೀರು, ಆ ನೀರಿನಿಂದ, ಅದು ಕ್ಷುದ್ರ, ಕ್ಷುದ್ರೈಹಿ ಘಾತಕೋದಕೈಹಿ ಕಿಂ, ಕ್ಷುದ್ರವಾದ ಹಳ್ಳ ತಗ್ಗುಗಳಲ್ಲಿರ್ತಕ್ಕಂತಹ ನೀರಿನಿಂದ ಏನಾಗಬೇಕಾಗಿದೆ? ಅದರಿಂದ ಏನು ಅವರಿಗೆ ಉಪಯೋಗ ಇಲ್ಲ. ಯಾಕೆ? ಅವರು ಅಮೃತದ ಕಡಲಿನಲ್ಲೇ ಕ್ರೀಡಿಸ್ತಕ್ಕಂಥವ್ರು. ಅಮೃತದ ಕಡಲಿನಲ್ಲಿ ಕ್ರೀಡಿಸ್ತಕ್ಕಂಥವರಿಗೆ ಘಾತಕೋದಕದಿಂದ, ಸಣ್ಣ ಪುಟ್ಟ ಕ್ಷುದ್ರವಾದ ಆ ನೀರಿನಿಂದ ಏನಾಗಬೇಕಾಗಿದೆ? ಏನೂ ಇಲ್ಲ. ಹಾಗೆ ನೀನು ಭಗವಂತ ಎಂಬಂತಹ, ಮೋಕ್ಷಕ್ಕೆ ಒಡೆಯನಾದ ಭಗವಂತ ಎಂಬ ಅಮೃತದ ಸಮುದ್ರದಲ್ಲೇ ಕ್ರೀಡಿಸ್ತಕ್ಕಂಥವರಿಗೆ ಈ ಹಳ್ಳಕೊಳ್ಳಗಳಂತೆ ಇರತಕ್ಕಂತಹ ಅಲ್ಪವಾದ ಸ್ವರ್ಗಾದಿಗಳಿಂದ ಏನು ಆಗಬೇಕಾಗಿಲ್ಲ ಅಂತರ್ಥ. ಯಸ್ಯ ಭಕ್ತಿರ್ಭಗವತಿ ಹರೌ ನಿಶ್ರೇಯಸೇಶ್ವರೇ ವಿಕ್ರೀಡತೋಮೃತಾಂಬೋಧೌ ಕಿಂ ಕ್ಷುದ್ರೈ ಘಾತಕೋದಕೈಃ. ಶ್ರೀಶುಕ ಉವಾಚ ಇತಿ ಬ್ರುವಾಣಾವನ್ಯೋನ್ಯಂ ಧರ್ಮ ಜಿಜ್ಞಾಸಯಾ ನೃಪ ಯುಯುಧಾತೆ ಮಹಾವೀರ್ಯಾವಿಂದ್ರವೃತ್ರೌ ಯುಧಾಂಪತಿ. ಶುಕಾಚಾರ್ಯ ಹೇಳ್ತಾ ಇದ್ದಾರೆ, ಹೀಗೆ ಪರಸ್ಪರವಾಗಿ ಇಂದ್ರ ಮತ್ತು ವೃತ್ರ ಸಂಭಾಷಣೆ ಮಾಡ್ಕೊಳ್ತಾ ಇದ್ದಾರಲ್ಲ, ಇಬ್ರೂ ಕೂಡ ಮಹಾಜ್ಞಾನಿಗಳು, ಇಬ್ರು ಮಹಾಪರಾಕ್ರಮಿಗಳು. ಇಬ್ಬರಿಗೂ ಕೂಡ ಭಗವಂತನ ವಿಶೇಷವಾದ ಮಹಾಜ್ಞಾನ ಇದೆ, ಮತ್ತು ಇಬ್ಬರಿಗೂ ಕೂಡ ಭಗವಂತನ ಅನುಗ್ರಹದಿಂದ ವಿಶೇಷವಾದಂತಹ ಪರಾಕ್ರಮನೂ ಇದೆ. ಹಾಗಾಗಿ ಅವರು ನಡೆಸ್ತಕ್ಕಂತಹ ಈ ಜಿಜ್ಞಾಸೆ, ಧರ್ಮದ ಬಗ್ಗೆ, ಭಗವಂತನ ಸ್ವರೂಪದ ಬಗ್ಗೆ ಜಿಜ್ಞಾಸ. ಧರ್ಮ ಜಿಜ್ಞಾಸಯ ಅಂದ್ರೆ, ಧರ್ಮ ಅಂದ್ರೆ ಭಗವತ್ ಸ್ವರೂಪ ಅಂತ ಇಟ್ಟುಕೊಳ್ಬೇಕು. ಭಗವಂತನ ಸ್ವರೂಪದ ಜಿಜ್ಞಾಸೆ ಏನಿದೆ ಅಲ್ಲ, ವಿಜಯಧ್ವಜ ತೀರ್ಥರು ಧರ್ಮ ಜಿಜ್ಞಾಸ ಅನ್ನೋದಕ್ಕೆ ಧರ್ಮ ವಿಚಾರೇಣ ಯುಕ್ತೌ, ಧರ್ಮ ವಿಚಾರದಿಂದ ಕೂಡಿರ್ತಕ್ಕಂಥವ್ರಿಬ್ರು ಕೂಡ ಅಂತ. ಧರ್ಮ ಅನ್ನೋ ಶಬ್ದಕ್ಕೆ ಭಗವತ್ ಸ್ವರೂಪ ಈಪ್ಸಯ ಬ್ರುವಾಣು ಅಂತ ಸತ್ಯಧರ್ಮರು ಸ್ವಲ್ಪ ವಿವರಣೆ ಕೊಡ್ತಾರೆ. ಭಗವತ್ ಸ್ವರೂಪದ ಜಿಜ್ಞಾಸ ಇದು, ಇವರಿಬ್ರು ಮಾಡ್ತಾ ಇರೋ ಜಿಜ್ಞಾಸೆ ಭಗವತ್ ಸ್ವರೂಪ ಜಿಜ್ಞಾಸ. ಆದ್ರಿಂದ ಧರ್ಮ ಅನ್ನೋ ಶಬ್ದಕ್ಕೆ ಹಾಗೆ ಅರ್ಥ, ಭಗವತ್ ಸ್ವರೂಪ ಜಿಜ್ಞಾಸ. ಭಗವಂತನ ಸ್ವರೂಪದ ಬಗ್ಗೆ ಜಿಜ್ಞಾಸೆ ಮಾಡ್ತಾ ಇದ್ದಾರೆ ಇಬ್ರು ಕೂಡ. ಅವನು ಭಗವಂತನ ಸ್ವರೂಪದ ಬಗ್ಗೆ, ಧರ್ಮದ ಬಗ್ಗೆ ಮಾತಾಡ್ತಾನೆ, ಇವನು ಧರ್ಮದ ಬಗ್ಗೆ, ಭಗವತ್ ಸ್ವರೂಪದ ಬಗ್ಗೆ ಜಿಜ್ಞಾಸೆ ಮಾಡ್ತಾ ಇದ್ದಾರೆ. ಹೀಗೆ ಪರಸ್ಪರವಾಗಿ ಇಬ್ರು ಕೂಡ ಭಗವತ್ ಸ್ವರೂಪದ ಜಿಜ್ಞಾಸೆಯನ್ನು ಮಾಡ್ತಾ ಇದ್ದಾರೆ. ಹಾಗೆ ಮಾಡ್ತಾ ಅತ್ಯಂತ ಪರಾಕ್ರಮಿಗಳು ಇಬ್ರು ಕೂಡ. ಮಹಾವೀರ್ಯೌ ಇಂದ್ರವೃತ್ರೌ, ಇಂದ್ರ ಮತ್ತು ವೃತ್ರ ಇಬ್ರು ಮಹಾವೀರ್ಯರು, ಮಹಾಪರಾಕ್ರಮಿಗಳು. ಮತ್ತು ಯುಧಾಂಪತಿ, ಯುದ್ಧ ಮಾಡೋದರಲ್ಲಿ ಅತ್ಯಂತ ಶ್ರೇಷ್ಠರಾಗಿರ್ತಕ್ಕಂಥವ್ರು ಇಬ್ರು ಕೂಡ. ಹಾಗಾಗಿ ಇಂದ್ರ ಮತ್ತು ವೃತ್ರ ಇಬ್ರು ಕೂಡ ಪರಸ್ಪರವಾಗಿ ಈ ರೀತಿ ಯುದ್ಧ ಮಾಡಿದರು. ಧರ್ಮ ಜಿಜ್ಞಾಸೆಯನ್ನ ಮಾಡ್ತಾ, ಪರಸ್ಪರವಾಗಿ ಮಾತಾಡ್ತಾ ಈ ರೀತಿ ಅದ್ಭುತವಾದ ಯುದ್ಧವನ್ನ ಮಾಡಿದರು ಅಂತ ಶುಕಾಚಾರ್ಯ ಹೇಳ್ತಾ ಇದ್ದಾರೆ. ಇತಿ ಬ್ರುವಾಣಾವನ್ಯೋನ್ಯಂ ಧರ್ಮ ಜಿಜ್ಞಾಸಯಾ ನೃಪ ಯುಯುಧಾತೆ ಮಹಾವೀರ್ಯೌ ಇಂದ್ರವೃತ್ರೌ ಯುಧಾಂಪತಿ. ಆವಿದ್ಯ ಫರಿಗಂ ವೃತ್ರಃ ಕಾರ್ಷ್ಣಾಯ ಸಮರಿಂದಮ ಇಂದ್ರಾಯ ಪ್ರಾಹಿಣೋದ್ಘೋರಂ ವಾಮಹಸ್ತೇನ ಮಾರಿಷ. ಹೇಳ್ತಾರೆ ಶುಕಾಚಾರ್ಯರು, ಎಲೆ ರಾಜನೇ, ಈ ವೃತ್ರಾಸುರ ಏನು ಮಾಡಿದ, ಅತ್ಯಂತ ಘೋರವಾದಂತಹ ಪರಿಘ ಅನ್ನೋ ಆಯುಧವನ್ನ, ಕಬ್ಬಿಣದ ಆಯುಧ ಅದು, ಕಾರ್ಷ್ಣಾಯಸಂ ಅಂತ. ಕಾರ್ಷ್ಣಾಯಸ ಅಂದ್ರೆ ಕಬ್ಬಿಣದ ಆಯುಧ. ಆ ಕಬ್ಬಿಣದ ಆಯುಧ, ಪರಿಘ ಅನ್ನೋ ಆಯುಧ, ಅದನ್ನ ತನ್ನ ಎಡಗೈಯಿಂದಲೇ ಬೀಸಿ
ಇಂದ್ರನ ಮೇಲೆ ಎಸ್ತ. ಒಂದು ಕೈ ಹೋಗಿಬಿಟ್ಟಿತ್ತು ಅವನಿಗೆ, ಎಡಗೈ ಮಾತ್ರ ಉಳಿದಿತ್ತು. ಆ ಎಡಗೈಯಿಂದಲೇನೆ ಅದನ್ನ ಬೀಸಿ ಇಂದ್ರನ ಮೇಲೆ ಪ್ರಯೋಗ ಮಾಡಿದ. ಆವಿಧ್ಯ ಪರಿಘಂ ವೃತ್ರಃ ಕಾರ್ಷ್ಣಾಯ ಸಮರಿಂದಮ ಇಂದ್ರಾಯ ಪ್ರಾಹಿಣೋದ್ಘೋರಂ ವಾಮಹಸ್ತೇನ ಮಾರಿಷಾ ಸತು ವೃತ್ರಸ್ಯ ಪರಿಘಂ ಕರಂ ಚ ಕರಭೋಪಮಂ ಚಿಚ್ಛೇದಯುಗಪದ್ದೇವೋ ವಜ್ರೇಣ ಶತಪರ್ವಣ. ಹೀಗೆ ಆ ಪರಿಗಾಯುಧವನ್ನ ಎಡಗೈಯಿಂದ ಅವನು ಎಸ್ತ್ರೆ, ಇಂದ್ರ ಏನು ಮಾಡಿದ ಅಂದ್ರೆ ತನ್ನ ವಜ್ರಾಯುಧವನ್ನ ಪ್ರಯೋಗ ಮಾಡಿ ಆ ಪರಿಗಾಯುಧ ಮತ್ತು ಆ ಪರಿಗಾಯುಧವನ್ನ ಎಸೆದಿರ್ತಕ್ಕಂತಹ ಎಡಗೈ ತೋಳು, ಆ ಎರಡನ್ನೂ ಕೂಡ ಒಂದೇ ಸಲೆಗೆನೆ ಕಡಿದು ಹಾಕಿಬಿಟ್ಟ. ಆ ಪರಿಗಾಯುಧವನ್ನ ಹಿಡ್ಕೊಂಡಿರ್ತಕ್ಕಂತಹ ತೋಳೇನಿತ್ತು, ವೃತ್ರಾಸುರನ ತೋಳು, ಅದು ಕರಭೋಪಮಂ ಅಂತ ಹೇಳಿದ್ದಾರೆ. ಆನೆಯ ಸೊಂಡಿಲಿನಂತೆ ಇತ್ತಂತೆ. ಆನೆಯ ಸೊಂಡಿಲಿನಂತೆ ಉದ್ದ ಇರತಕ್ಕಂತಹ ಒಂದು ಕೈ. ಆ ಕೈಯಲ್ಲಿ ಅವನು ಪರಿಗಾಯುಧವನ್ನು ಹಿಡಿದು ಜೋರಾಗಿ ಅದನ್ನ ಬೀಸಿ ಇಂದ್ರನ ಮೇಲೆ ಪ್ರಯೋಗ ಮಾಡಿದ್ದ. ಅಂತಹ ಆ ತೋಳನ್ನ, ಎಡಗೈಯನ್ನೇ ತುಂಡು ಮಾಡಿಬಿಟ್ಟ. ಎರಡನ್ನೂ ಏಕಕಾಲದಲ್ಲಿ ತುಂಡು ಮಾಡಿದ್ದಂತೆ. ಎಡಗೈ ಮತ್ತು ಆ ಕೈಯಿಂದ ಬೀಸಿರ್ತಕ್ಕಂತಹ ಪರಿಗಾಯುಧ ಎರಡನ್ನೂ ಕೂಡ ವಜ್ರಾಯುಧದಿಂದ ಇಂದ್ರ ಒಂದೇ ಸಲೆಗೆ ಕಡಿದು ಹಾಕಿಬಿಟ್ಟ. ಸತು ವೃತ್ರಸ್ಯ ಪರಿಘಂ ಕರಂ ಚ ಕರಭೋಪಮಂ ಚಿಚ್ಛೇದಯುಗ ಪದ್ದೇವೋ ವಜ್ರೇಣ ಶತಪರ್ವಣ. ಎರಡು ಕೈ ಹೋಯ್ತಿವಾಗ. ದೋರ್ಭ್ಯಾಂ ಉತ್ಕೃತ್ತ ಮೂಲಾಭ್ಯಾಂ ಬಭೌ ರಕ್ತಸ್ರವೋಸುರಃ ಛಿನ್ನ ಪಕ್ಷೋ ಯಥಾ ಗೋತ್ರಃ ಖಾದ್ ಭ್ರಷ್ಟೋ ವಜ್ರಿಣಾ ಹತಃ. ಎರಡೂ ತೋಳುಗಳು ಕಡಿದು ಹೋಗಿದೆ, ಎರಡೂ ಕೈ ಇಲ್ಲ. ಬುಡ ಸಮೇತವಾಗಿ ಎರಡೂ ತೋಳುಗಳನ್ನ ಕಡಿದು ಹಾಕಿಬಿಟ್ಟಿದ್ದಾನೆ. ರಕ್ತ ಸುರಿತಾ ಇದೆ, ರಕ್ತಸ್ರವ, ಎರಡೂ ಕೈಯಿಂದ ರಕ್ತ ಸುರಿತಾ ಇದೆ. ದೌರ್ಭ್ಯಾಂ ಉತ್ಕೃತ ಮೂಲಾಭ್ಯಾಂ ಅಂತ. ಉತ್ಕೃತ ಮೂಲ ಅಂದ್ರೆ ಬುಡ ಸಮೇತವಾಗಿ ಆ ಎರಡೂ ತೋಳುಗಳನ್ನ ಕಡಿದು ಹಾಕಿಬಿಟ್ಟಿದ್ದಾನೆ. ಆದ್ರಿಂದ ಎರಡೂ ಕಡೆಯಿಂದಲೂ ಕೂಡ ರಕ್ತ ಸುರಿತಾ ಇದೆ. ಹಾಗೇ ನಿಂತುಕೊಂಡಿದ್ದಾನೆ ಅವನು, ವೃತ್ರಾಸುರ. ಇದು ಹೇಗಿತ್ತು ಅಂತಂದ್ರೆ, ವಜ್ರಾಯುಧದಿಂದ ಆಕಾಶದಲ್ಲಿ ಪರ್ವತಗಳನ್ನ ಇವನು ತುಂಡು ಮಾಡಿದ್ನಲ್ಲ, ಪರ್ವತಗಳ ರೆಕ್ಕೆಗಳನ್ನ ತುಂಡು ಮಾಡಿದ. ಯಾರು? ಇಂದ್ರ. ಆ ರೆಕ್ಕೆಗಳನ್ನೆಲ್ಲ ಕತ್ತರಿಸ್ಕೊಂಡು ಆಕಾಶದಿಂದ ಪರ್ವತಗಳೆಲ್ಲ ಬಿದ್ದು ಆ ಥರ ಕಾಣಿಸ್ತಾ ಇದ್ದ ಅಂತ ಹೇಳ್ತಾರೆ. ಮೊದಲು ಪರ್ವತಗಳಿಗೆಲ್ಲ ರೆಕ್ಕೆಗಳಿತ್ತು. ಆ ರೆಕ್ಕೆಗಳನ್ನ ಇದೇ ವಜ್ರಾಯುಧದಿಂದಲೇ ಕತ್ತರಿಸ್ತಾನೆ ಇಂದ್ರ. ರೆಕ್ಕೆಗಳನ್ನ ಕತ್ತರಿಸಿದ ಪರ್ವತಗಳು ಆಕಾಶದಿಂದ ಹೇಗೆ ಕೆಳಗೆ ಬಿದ್ದುವೋ ಅದರಂತೆ ಈ ಎರಡೂ ತೋಳುಗಳನ್ನ ಕತ್ತರಿಸಿಕೊಂಡಂತಹ ವೃತ್ರ ಕಾಣಿಸ್ತಾ ಇದ್ದ ಅಂತ. ರಕ್ತವನ್ನ ಸುರಿಸ್ತಾ ನಿಂತಹ ವೃತ್ರಾಸುರ ಆ ರೀತಿ ಕಾಣಿಸ್ತಾ ಇದ್ದ. ಎರಡೂ ರೆಕ್ಕೆಗಳನ್ನ ಕತ್ತರಿಸಿಕೊಂಡು ಆಕಾಶದಿಂದ ಕೆಳಗೆ ಬೀಳ್ದಂತಹ ಪರ್ವತಗಳು ಹೇಗಿದ್ವೋ ಹಾಗೆ ಎರಡೂ ತೋಳುಗಳನ್ನ ಕತ್ತರಿಸಿಕೊಂಡಂತಹ ವೃತ್ರ ಕಾಣಿಸ್ತಾ ಇದ್ದ. ದೌರ್ಭ್ಯಾಂ ಉತ್ಕೃತ ಮೂಲಾಭ್ಯಾಂ ಬಭೌ ರಕ್ತಸ್ರವೋಸುರಃ ಛಿನ್ನ ಪಕ್ಷೋ ಯಥಾ ಗೋತ್ರಃ ಖಾದ್ ಭ್ರಷ್ಟೋ ವಜ್ರಿಣಾ ಹತಃ ಕೃತ್ವಾಧರಾಂ ಹನುಂ ಭೂಮೌ ದೈತ್ಯೋ ದಿವ್ಯುತ್ತರಾಂ ಹನುಂ ನಭೋ ಗಂಭೀರ ವಕ್ತ್ರೇಣ ಲಿಲೇಹೋದ್ಬಣಜಿಹ್ವಯಾ. ಅವನು ಹಿಂದೆನೆ ಹೇಳಿದ್ದ, ಕೊನೆ ಉಸಿರಿರೋವರೆಗೂ ಕೂಡ ನಾನು ಯುದ್ಧ ಮಾಡ್ತೇನೆ ಅಂತ ಅಂದಿದ್ನಲ್ಲ. ಯುದ್ಧದ ಧರ್ಮ
ಅಂತ. ಹಾಗೆ ಇವಾಗ ಎರಡು ತೋಳು ಕತ್ತರಿಸಿದರೂ ಕೂಡ ಅವನೇನು ಮಾಡ್ತಾ ಇದ್ದಾನೆ, ತನ್ನ ಬಾಯಿಯಿಂದ ಇಡೀ ಆಕಾಶವನ್ನ ನೆಕ್ಕಿದ್ನಂತೆ ನಾಲಿಗೆಯಿಂದ. ಕೆಳಗಡೆ ದವಡೆಯನ್ನ ನೆಲದಲ್ಲಿಟ್ಟಿದ್ದಾನೆ, ಮೇಲ್ಗಡೆ ದವಡೆಯನ್ನ ಅಂತರಿಕ್ಷದಲ್ಲಿ ಇಟ್ಟಿದ್ದಾನೆ. ಅಷ್ಟು ದೊಡ್ಡ ಬಾಯಿ ಒಂದು. ಆ ವೃತ್ರ ಬಾಯಿ ತೆಗೆದ್ರೆ ಆ ಬಾಯಿಯಲ್ಲ ಕೆಳಗಡೆ ದವಡೆ ನೆಲದಲ್ಲಿದೆ, ಭೂಮಿಯಲ್ಲಿದೆ, ಮೇಲ್ಗಡೆ ದವಡೆ ಅಂತರಿಕ್ಷದಲ್ಲಿದೆ. ಅಷ್ಟು ದೊಡ್ಡದಾಗಿ ಆ ಬಾಯಿಯನ್ನ ತೆಗೆದು ಅಂತಹ ಆಳವಾದ ಬಾಯಿಯಿಂದ ಹೊರಗೆ ನಾಲಿಗೆಯನ್ನ ತೆಗಿತಾನೆ. ಆ ನಾಲಿಗೆಯಿಂದ ಇಡೀ ಆಕಾಶವನ್ನೇ ನೆಕ್ಕಿಬಿಟ್ಟ. ಹಿಂದೆ ಹೇಳಿದ್ರು ಅವನು ಆ ಬಾಯಿಯಿಂದ 3 ಲೋಕಗಳನ್ನೇ ನುಂಗುತ್ತಾ ಇದ್ದ ಅಂತ. ಅಂತಹ ಬಾಯಿ ಅಂತ ಹಿಂದೆ ಹೇಳಿದ್ರು. ಹಾಗಾಗಿ ದೊಡ್ಡ ಬಾಯಿ ತೆಗೆದ. ಲಿಲೇಹ ಅಂತ. ಲಿಲೇಹ ಉದ್ಬಣ ಜಿಹ್ವಯ, ನೆಕ್ಕೋದು. ನಾಲಿಗೆಯಿಂದ ನೆಕ್ತಾ ಇದ್ದಾನೆ ಆ ಆಕಾಶವನ್ನ. ಉದ್ಬಣ ಜಿಹ್ವ, ದೊಡ್ಡ ನಾಲಿಗೆ, ಕ್ರೂರವಾದಂತಹ ನಾಲಿಗೆ. ಅಂತಹ ನಾಲಿಗೆಯಿಂದ ಆಕಾಶವನ್ನೇ ನೆಕ್ಕಿದ. ಕೃತ್ವಾಧರಾಂ ಹನುಂ ಭೂಮೌ ದೈತ್ಯೋ ದಿವ್ಯುತ್ತರಾಂ ಹನುಂ ನಭೋ ಗಂಭೀರ ವಕ್ತ್ರೇಣ ಲಿಲೇಹೋದ್ಬಣ ಜಿಹ್ವಯಾ ದಂಷ್ಟ್ರಾಭಿಃ ಕಲ್ಪಾಭಿಃ ಗ್ರಸನ್ನಿವ ಜಗತ್ರಯಂ ಅತಿಮಾತ್ರಂ ಮಹಾಕಾಯ ಆಕ್ಷಿಪಂ ಸ್ತರಸಾ ಗಿರೀನ್. ಅವನ ಹಲ್ಲುಗಳು, ಕೋರೆದಾಡೆಗಳು ಮೃತ್ಯು ಸದೃಶವಾಗಿತ್ತು. ಕಾಲಕಲ್ಪಾಭಿಹಿ ದಂಷ್ಟ್ರಾಭಿಹಿ ಅಂತ. ಅವನ ಹಲ್ಲುಗಳು, ದಂಷ್ಟ್ರ ಅಂದ್ರೆ ಹಲ್ಲುಗಳು, ಕೋರೆದಾಡೆಗಳು. ಕಾಲಕಲ್ಪ ಅಂದ್ರೆ ಮೃತ್ಯುವಿಗೆ ಸದೃಶವಾಗಿತ್ತು. ಅಂತಹ ಮೃತ್ಯುವಿನಂತೆ ಸಮಾನವಾದಂತಹ ಕೋರೆದಾಡೆಗಳಿಂದ ಕೂಡಿರ್ತಕ್ಕಂಥವನು ಮಹಾಕಾಯ, ದೊಡ್ಡ ಶರೀರ. ಅಂತಹ ವೃತ್ರಾಸುರ, ಅವನ ಶರೀರ ಎಷ್ಟು ದೊಡ್ಡದಾಗಿತ್ತು ಅಂದ್ರೆ ಪರ್ವತಗಳನ್ನು ಮೀರಿ ಬೆಳೆದು ನಿಂತಿದ್ದ. ದೊಡ್ಡ ದೊಡ್ಡ ಪರ್ವತಗಳೇನಿರ್ತಾವೆ ಅದಕ್ಕಿಂತಲೂ ದೊಡ್ಡ ಶರೀರವನ್ನ ಮಾಡಿಕೊಂಡು ಬೆಳೆದು ನಿಂತಿದ್ದ. ಕೈ ಮಾತ್ರ ಹೋಗಿತ್ತು, ಆದರೆ ಅವನ ಶರೀರ ಮಹಾಪರ್ವತವನ್ನು ಮೀರಿಸಿತ್ತಂತೆ. ಅಷ್ಟು ದೊಡ್ಡ ಶರೀರವನ್ನ ಪಡೆದುಕೊಂಡು ನಿಂತಿದ್ದಾನೆ. ದಂಷ್ಟ್ರಾಭಿಃ ಕಲ್ಪಾಭಿಃ ಗ್ರಸನ್ನಿವ ಜಗತ್ರಯಂ, 3 ಲೋಕಗಳನ್ನೇ ನುಂಗಿ ಬಿಡ್ತಾನೋ ಅನ್ನೋ ರೀತಿಯಲ್ಲಿ ಇದ್ದ. ಗ್ರಸನ್ನಿವ ಜಗತ್ರಯಂ, ಜಗತ್ರಯಂ ಗ್ರಸನ್ನಿವ, 3 ಲೋಕಗಳನ್ನು ನುಂಗುವವನಂತೆ. ದೊಡ್ಡ ದೇಹ, ಅಷ್ಟು ದೊಡ್ಡ ಬಾಯಿ ತೆಗೆದು ಅತಿಮಾತ್ರಂ ಮಹಾಕಾಯ, ದೊಡ್ಡ ಶರೀರ ಮಾಡಿಕೊಂಡು ನಿಂತಿದ್ದಾನೆ. ಅತಿಮಾತ್ರಂ ಮಹಾಕಾಯ ಆಕ್ಷಿಪಂ ಸ್ತರಸಾ ಗಿರೀನ್, ಗಿರೀನ್ ಪರ್ವತಗಳನ್ನು ಮೀರಿ ಬೆಳೆದು ನಿಂತ. ಸಾಕು, ಟೈಮ್ ಆಯ್ತು. ಶ್ರೀಕೃಷ್ಣಾರ್ಪಣಮಸ್ತು. ನಮಸ್ಕಾರ ಗುರುಗಳೇ. ಧನ್ಯವಾದಗಳು ಆಚಾರ್ಯರೇ. ಹರೇ ಶಂಕರಾಚಾರ್ಯ. ನಮಸ್ಕಾರ, ಧನ್ಯವಾದ. ಧನ್ಯವಾದಗಳು ಆಚಾರ್ಯ. ನಮಸ್ಕಾರ ಗುರುಗಳೇ. ಧನ್ಯವಾದ.